ಇವತ್ತು ನಾವು ಗಗನ ಚುಕ್ಕಿಗೆ ಬಂದಿದ್ದೀವಿ. ಫಾಲ್ಸ್ ನೋಡ್ಕೊಂಡು ಇವಾಗ ಬೆರಚುಕ್ಕಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಶೂಟ್ ನಡೀತಾ ಇದೆ. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾವು ಗಗನ ಚುಕ್ಕಿಗೆ ಬಂದಿದ್ದೀವಿ. ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಬಂದಿದ್ದೀವಿ ಗೊತ್ತಾ? ಹಾಯ್, ಟೋಟಲ್ 6 ಮೆಂಬರ್ಸ್ ಬಂದಿದ್ದೀವಿ ನಾವು. ಕೇಶವನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಆ್ಯಂಡ್ ಅವ್ರ ವೈಫ್ಸ್ 3 ಕಪಲ್ಸ್ ಬಂದಿದ್ದೀವಿ. ಸೊ ಗಗನ ಚುಕ್ಕಿ, ಬೆರಚುಕ್ಕಿ ಆ್ಯಂಡ್ ತಲಕಾಡು 3 ಕವರ್ ಮಾಡ್ತೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಥ್ರೂ ಔಟ್ ದ ವ್ಲಾಗ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ನಾವು ಬಂದಿದ್ದು ಗಗನ ಚುಕ್ಕಿ ಫಾಲ್ಸ್ ನೋಡೋಕ್ಕೆ ಅಂತ. ನಾವು ಬಂದಿದ್ದು ಸ್ಯಾಟರ್ಡೇ ಆಗಿತ್ತು. ಸೊ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡು ಬಂದಿದ್ವಿ. ಬಟ್ ಜನ ಅಷ್ಟೊಂದು ಇರಲಿಲ್ಲ. ಬಟ್ ಕಾರ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಕಾರಿಂದ ಇಳಿದಿದ ತಕ್ಷಣ ಅಲ್ಲಿ ನಲ್ಲಿಕಾಯಿ ಮಾರ್ತಾಯಿದ್ರು. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತು. ಯೂಶ್ವಲಿ ಹಾಗೆ ಅಲ್ವಾ, ಎಲ್ಲಾದರೂ ಟ್ರಿಪ್ ಹೋದರೆ ನಲ್ಲಿಕಾಯಿ, ಮಾವಿನಕಾಯಿ ಮತ್ತು ಈ ಜೋಳ ಎಲ್ಲ ಮಾರ್ತಿರ್ತಾರೆ. ನಮಗೆ ಹಸಿವಿಲ್ಲ ಅಂದ್ರೂ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಒಂಥರ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ಟೂರಿಸ್ಟ್ಸ್ನ. ಪಾರ್ಕಿಂಗ್ ಏರಿಯಾಯಿಂದ ಫಾಲ್ಸಿಗೆ ಬರೋದಕ್ಕೆ ಒಂದು ಸ್ವಲ್ಪ ದೂರ ನಡಿಬೇಕು. ನಾವು ಹೋದಾಗಂತೂ ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಸುಸ್ತಾಯಿತು ನಮಗೆ. ಇಲ್ಲಾಂದರೆ ಆರಾಮಾಗಿ ನಡ್ಕೊಂಡು ಬರ್ಬೋದು, ತುಂಬ ದೂರ ಏನಿಲ್ಲ. ಫೈನಲಿ ಫಾಲ್ಸ್ ರೀಚ್ ಆದ್ವಿ. ಆ ವಾಟರ್ ಸೌಂಡ್ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ನೋಡಿ. ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಫಾಲ್ಸ್ ಈ ಥರ ಕಾಣಿಸ್ತಾ ಇದೆ. ಬಟ್ ಆ್ಯಕ್ಚುಯಲ್ ಆಗಿ ಫಾಲ್ಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ನೋಡಿದ್ರಿ ಅಲ್ವಾ, ಆ್ಯಕ್ಚುಯಲ್ ಆಗಿ ಫಾಲ್ಸ್ ಈ ಥರ ಇರೋದು. ಯೂಶ್ವಲಾಗಿ ನಮಗೆ ಒಂದು ಆ್ಯಂಗಲಿಂದ ಅಷ್ಟೇ ಫಾಲ್ಸ್ ಕಾಣಿಸುತ್ತೆ ಮುಂದ್ಗಡೆಯಿಂದ ನಿಂತ್ಕೊಂಡು ನೋಡಿದಾಗ. ಬಟ್ ಈ ವಿಡಿಯೋದಲ್ಲಿ ನಾನು ಎಲ್ಲ ಆ್ಯಂಗಲಿಂದನೂ ಯಾವ ಥರ ಫಾಲ್ಸ್ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಸೊ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ? ಆ್ಯಂಡ್ ಅಲ್ಲಂತೂ ಸಿಕ್ಕಾಪಟ್ಟೆ ಮಂಕೀಸ್ ಇತ್ತು. ನೋಡಿದ್ರೆ ಸ್ಟಾರ್ಟಿಂಗೆಲ್ಲ ಭಯ ಆಗ್ತಿತ್ತು. ಬಟ್ ಆಮೇಲೆ ಅದೇನು ಮಾಡ್ತಾ ಇರಲಿಲ್ಲ, ಜಸ್ಟ್ ಸುಮ್ಮನೆ ಎಲ್ಲರನ್ನೂ ನೋಡ್ತಾ ಇತ್ತು. ಬಟ್ ಈ ಥರ ಪ್ಲೇಸಸಲ್ಲಿ ಮಂಕೀಸ್ಗೆ ಫೀಡ್ ಮಾಡೋದು ಡೇಂಜರ್. ಸೊ ಯಾರೂ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಫಾಲ್ಸ್ ನೋಡ್ಕೊಂಡು ಇವಾಗ ಬೆರಚುಕ್ಕಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಗಗನ ಚುಕ್ಕಿಲಂತೂ ಸೂಪರ್ ಆಗಿತ್ತು, ಚೆನ್ನಾಗಿ ನೀರಿದೆ. ಸಿನ್ಸ್ ಮಾನ್ಸೂನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೀರಿದೆ. ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅನ್ಕೋತಿದ್ರೆ ಬೆಸ್ಟ್ ಟೈಮ್ ಯು ಕ್ಯಾನ್ ವಿಸಿಟ್. ಆ್ಯಂಡ್ ಸಿನ್ಸ್ ಇವತ್ತು ಸ್ಯಾಟರ್ಡೇ ಆದರೂ ಕೂಡ ಜನ ತುಂಬಾ ಕಮ್ಮಿ ಇದ್ದಾರೆ. ಸೊ ಆರಾಮಾಗಿ ನಾಳೆ ಮೋಸ್ಟ್ಲಿ ಸಂಡೇ ಅಲ್ವಾ, ಸ್ವಲ್ಪ ಜಾಸ್ತಿ ಜನ ಇರ್ಬೋದು. ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನನೇ ಇದ್ದಾರೆ.
ನೀವು ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ವ್ಯೂ ಅಂತೂ. ಶೂಟ್ ನಡೀತಾ ಇದೆ. ನಮ್ಮ ಫೋಟೋಗ್ರಾಫರ್ಸು ಬಿಸಿಲು ಜಾಸ್ತಿ ಇದ್ದಾಗ ಏನಾದರೂ ಹೆಲ್ದಿ ಡ್ರಿಂಕ್ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಎಳ್ನೀರು ಮಾಡ್ತಾಯಿದ್ರು, ಎಲ್ಲರೂ ಎಳ್ನೀರು ಕುಡಿದ್ವಿ. ಇವಾಗ ಗಗನಚುಕ್ಕಿ ಫಾಲ್ಸ್ ಆಯಿತು. ಇವಾಗ ಬೆರಚುಕ್ಕಿಗೆ ಬಂದಿದ್ದೀವಿ. ಗಗನಚುಕ್ಕಿಯಿಂದ ಬೆರಚುಕ್ಕಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಕಾರಲ್ಲಿ ಬರಬೇಕು. ಅಂದರೆ ಗಗನಚುಕ್ಕಿ ಹಿಂದೆನೇ ಬೆರಚುಕ್ಕಿ ಇರೋದು. ಬಟ್ ನಾವು ಅದನ್ನು ಮುಂದ್ಗಡೆಯಿಂದ ನೋಡಬೇಕು ಅಂತ ಅಂದರೆ ರೋಡಲ್ಲಿ ಬರಬೇಕು. ಬೈ ರೋಡ್ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇವಾಗ ಬೆರಚುಕ್ಕಿಗೆ ಬಂದಿದ್ದೀವಿ. ಹೇಗಿದೆ ಫಾಲ್ಸ್ ಅಂತ ನೋಡೋಣ ಬನ್ನಿ. ಚೆನ್ನಾಗಿದೆಯಾ ಚರ್ಮುರಿ? ಚೆನ್ನಾಗಿದೆ. ಏನಾದರೂ ಚರ್ಮುರಿ ಎಲ್ಲ ರೋಡ್ ಸೈಡ್ ಮಾಡೋ ಟೇಸ್ಟ್ ಮನೇಲಿ ಮಾಡಿದರೆ ಬರೋದೇ ಇಲ್ಲ. ಸೊ ಇವಾಗ ಒಳಗೆ ಹೋಗಬೇಕು. ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಚರ್ಮುರಿ, ಬೇಲ್ಪುರಿ ಅಥವಾ ಏನೇ ತೊಗೊಂಡ್ರು ಅದನ್ನು ಈ ಗೇಟಿಂದ ಒಳಗೆ ಬಿಡಲ್ಲ. ಏನಿದ್ರು ಇಲ್ಲಿ ತಿಂದು ಆಮೇಲೆ ಒಳಗೆ ಹೋಗಬೇಕು. ಬಿಕಾಸ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಕ್ಲೀನ್ನೆಸ್ ಮೇಂಟೈನ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸಪ್ರೇಟ್ ಎಂಟ್ರಿ ಟಿಕೆಟಾ? ಇಲ್ಲಿ ಸಪ್ರೇಟ್ ಎಂಟ್ರಿ ಟಿಕೆಟಾ? 10 ರೂಪಾಯಿ. ಓಕೆ. ಇಲ್ಲೇ ಒಳಗೆ ಹೋಗೋದಕ್ಕೆ ಅಗೇನ್ ಎಂಟ್ರಿ ಟಿಕೆಟ್ ತೊಗೋಬೇಕು, 10 ರೂಪೀಸ್ ಪರ್ ಪರ್ಸನ್. ಇಲ್ಲಿಂದನೇ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಡ್ಯಾಮ್ ಅಲ್ಲ, ಅದು ಫಾಲ್ಸ್. ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ವೆದರ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ವೆದರ್ ಇದ್ದರೆ ಎಷ್ಟೊತ್ತು ಬೇಕಾದರೂ ಇರ್ಬೋದು. ಇದೇ ಬೆರಚುಕ್ಕಿ ಫಾಲ್ಸು. ಆ್ಯಕ್ಚುಲಿ ಗಗನಚುಕ್ಕಿ ಫಾಲ್ಸಿಗಿಂತ ಬೆರಚುಕ್ಕಿ ಫಾಲ್ಸ್ ತುಂಬಾ ದೊಡ್ಡದಾಗಿದೆ ಅಂತ ನನಗೆ ಫೀಲ್ ಆಯಿತು. ಬಿಕಾಸ್ ತುಂಬ ವಾಸ್ಟ್ ಏರಿಯಾದಲ್ಲಿ ಅದು ಹರಿತಾ ಇತ್ತು. ಒಂದು ಸೆಮಿ ಸರ್ಕಲ್ ಸುತ್ತಲೂ ಫಾಲ್ಸ್ ಹರಿತಾ ಇತ್ತು ಅಲ್ಲಿ. ಗಗನಚುಕ್ಕಿಗಿಂತ ಬೆರಚುಕ್ಕಿ ಫಾಲ್ಸಲ್ಲಿ ತುಂಬಾ ಜನ ಇದ್ದರು. ಸೊ ಇವಾಗ ಬೆರಚುಕ್ಕಿ ಫಾಲ್ಸ್ ಆ್ಯಕ್ಚುಲಾಗಿ ಹೆಂಗಿದೆ ಆ್ಯಂಡ್ ಟಾಪ್ ವ್ಯೂಯಿಂದ ಯಾವ ಥರ ಕಾಣಿಸುತ್ತೆ ಫಾಲ್ಸ್ ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ನಾವು 2 ಫಾಲ್ಸು ಮುಗಿಸ್ಕೊಂಡು ಹೋಗಿದ್ದು ತಲಕಾಡಿಗೆ. ತಲಕಾಡು ಗಂಗರು ಮತ್ತು ಚೋಳರು ಆಳಿದಂತಹ ದೇವಸ್ಥಾನ. ತುಂಬಾ ಫೇಮಸ್ ಟೆಂಪಲ್ ಇದೆ ಅಲ್ಲಿ. ಆ್ಯಂಡ್ ಅಲ್ಲಿ ತುಂಬ ವಿಶೇಷವಾಗಿರುವಂತಹ ಹಲವಾರು ಫ್ಯಾಕ್ಟ್ಸ್ ಇದೆ. ಸೊ ಅದನ್ನು ಒಂದೊಂದೇ ಹೇಳ್ತಾ ಹೋಗ್ತೀನಿ ನಾನು ಥ್ರೂಔಟ್ ದ ವಿಡಿಯೋ. ಸೊ ಫಸ್ಟ್ ನಾವು ಇವಾಗ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತಲಕಾಡಲ್ಲಿ. ತಲಕಾಡಲ್ಲಿ ಸುಮಾರು ದೇವಸ್ಥಾನಗಳಿದೆ. ಪಾತಾಳೇಶ್ವರ, ಮರಳೇಶ್ವರ, ಅರ್ಕೇಶ್ವರ, ಕೀರ್ತಿನಾರಾಯಣ, ವೈದ್ಯನಾರಾಯಣ, ಹೀಗೆ ಹಲವಾರು ಟೆಂಪಲ್ಸ್ ಇದೆ. ಸೊ ಫಸ್ಟ್ ನಾವಿವಾಗ ಹೋಗಿರೋದು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ. ಅದೇ ಮೇನ್ ಟೆಂಪಲಲ್ಲಿರೋದು. ಇದು ಬಂದು ಹೊಯ್ಸಳ ಶೈಲಿಯ ದೇವಸ್ಥಾನ. ಸೊ ಈ ತಲಕಾಡಿಂದು ಸ್ಪೆಷಾಲಿಟಿ ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು
ವೈದ್ಯನಾಥೇಶ್ವರ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿದು ಶಿಲ್ಪಕಲೆ ಇರ್ಬೋದು ಅಥವಾ ಆ ಒಂದು ಟ್ರೆಡಿಷ್ನಲ್ ಬ್ಯೂಟಿ ಅಂತ ಹೇಳ್ತಾರಲ್ಲ, ಅದು ಎದ್ದು ಕಾಣಿಸ್ತಾ ಇತ್ತು ಆ ಟೆಂಪಲಲ್ಲಿ. ಆ ಪ್ರತಿಯೊಂದು ಕಂಬಗಳು ಮತ್ತು ಆ ಗೋಪುರಗಳು ಎಲ್ಲದೂ ಅಷ್ಟೇ ತುಂಬಾ ಅಥೆಂಟಿಕ್ ಆಗಿತ್ತು, ತುಂಬಾ ಏಸ್ಥೆಟಿಕ್ ಆಗಿತ್ತು. ಬೇಲೂರು ದೇವಸ್ಥಾನ ಯಾವ ಶೈಲಿಲಿದೆ ಇದು ಕೂಡ ಹೆಚ್ಚು ಕಮ್ಮಿ ಸೇಮ್ ಅದೇ ಥರ ಇತ್ತು. ಸೊ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾವು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ದೇವಸ್ಥಾನ ಎಲ್ಲ ನೋಡಾದ್ಮೇಲೆ ತುಂಬಾ ಬಿಸಿಲಿತ್ತು, ತುಂಬಾ ಸುಸ್ತಾಗ್ತಿತ್ತು, ಬಾಯಾರಿಕೆ ಆಗ್ತಿತ್ತು. ಸೊ ಹಾಗಾಗಿ ಅಲ್ಲಿ ಸೋಡಾ ಮಾರ್ತಾಯಿದ್ರು, ಅದನ್ನು ಕುಡಿಯೋಣ ಅಂತ ಬಂದ್ವಿ. ಜ್ಯೂಸು, ಐಸ್ ಕ್ರೀಮು, ಫ್ರೆಶ್ ಟೈಮ್ ಸೋಡಾ ಇದೆ, ಕುಡ್ಕೊಂಡೋಗಿ. ಮೇಲೆ ಮಾಡಲ್ 1 ಕಿಲೋಮೀಟರ್ ವಾಕ್ ಮಾಡಬೇಕು. ಐಸ್ ಕ್ರೀಮ್ ಇದೆ, ತಿನ್ಕೊಂಡೋಗಿ. ಡೈರಿ ಐಸ್ ಕ್ರೀಮು. ಇವಾಗ ನಾವು ಬೇರೆ ದೇವಸ್ಥಾನಗಳು ನೋಡೋಕ್ಕೆ ಹೋಗ್ತಿದ್ದೀವಿ. ಬೇರೆ ದೇವಸ್ಥಾನಗಳನ್ನು ನೋಡೋದಕ್ಕೆ ಮರಳಲ್ಲಿ ನಡ್ಕೊಂಡು ಹೋಗಬೇಕು. ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ, ತಲಕಾಡಲ್ಲಿ ಒಂದು ವಿಶೇಷತೆ ಇದೆ ಅಂತ. ಸೊ ಇದೆ ಅದು. ಏನಪ್ಪ ಅಂದರೆ, ತಲಕಾಡಲ್ಲಿ 3 ದೇವಸ್ಥಾನಗಳು ಮರಳಲ್ಲಿ ಮುಚ್ಚೋಗ್ಬಿಟ್ಟಿದೆಯಂತೆ. ಇವಾಗ ನಾವು ನೋಡಿದ್ವಲ್ಲ ವೈದ್ಯನಾಥೇಶ್ವರ ದೇವಸ್ಥಾನ, ಅದು ಮರಳಲ್ಲಿ ಮುಚ್ಚೋಗಿರಲ್ಲ. ಈಗ ನಾವು ನೋಡೋಕ್ಕೆ ಹೋಗ್ತಾ ಇರೋದು ಮರಳೇಶ್ವರ, ಪಾತಾಳೇಶ್ವರ ಮತ್ತು ಕೀರ್ತಿನಾರಾಯಣ ದೇವಸ್ಥಾನ ಮತ್ತು ಅರ್ಕೇಶ್ವರ. ಸೊ ಇದೆಲ್ಲ ದೇವಸ್ಥಾನಗಳೂ ಮರಳಲ್ಲಿ ಮುಚ್ಚೋಗಿರುತ್ತೆ. ಪ್ರತಿ ವರ್ಷ ಮರಳನ್ನು ಆಚೆ ತೆಗೆದು ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲ ಅಂತ ಅಂದರೆ, ಮರಳನ್ನು ತೆಗಿಲಿಲ್ಲ ಪ್ರತಿ ವರ್ಷ ಅಂತ ಅಂದರೆ, ಈ ದೇವಸ್ಥಾನ ಏನು ಕಾಣಿಸ್ತಾ ಇದೆ ಇಲ್ಲಿ, ಇದು ಕಂಪ್ಲೀಟಾಗಿ ಮರಳಿಂದ ಮುಚ್ಚೋಗುತ್ತಂತೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಪಾತಾಳೇಶ್ವರ ದೇವಸ್ಥಾನ. ಸೊ ಈ ದೇವಸ್ಥಾನದಲ್ಲಿ ಮರಳು ಯಾವ ಜಾಗದಿಂದ ಉದ್ಭವ ಆಗುತ್ತೆ ಅನ್ನೋ ಒಂದು ಜಾಗ ಇದೆ. ಸೊ ಆ ಜಾಗ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು, ದೇವಸ್ಥಾನಕ್ಕೆ ಹೋಗೋ ಜಾಗ ಕೂಡ ಮೆಟ್ಲೆಲ್ಲನೂ ಫುಲ್ಲು ಮರಳಲ್ಲೇ ತುಂಬೋಗ್ಬಿಟ್ಟಿದೆ. ಸೊ ಏನಕ್ಕೆ ಈ ದೇವಸ್ಥಾನ ಮರಳಿಂದ ತುಂಬೋಗಿದೆ ಅಂತ ಅಂದರೆ, ಇದು ಅಲ್ಮೇಲಮ್ಮ ಕೊಟ್ಟಿರುವಂತಹ ಶಾಪ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಅಲ್ಮೇಲಮ್ಮ ಶಾಪ ಕೊಡ್ತಾಳಂತೆ. ಸೊ ಆ ಕಾರಣದಿಂದಾಗಿ ತಲಕಾಡು ಕಂಪ್ಲೀಟಾಗಿ ಮರಳಿಂದ ಮುಚ್ಚೋಗಿರೋದು. ಸೊ ಈ ಜಾಗ ಏನು ಕಾಣಿಸ್ತಾ ಇದೆ ಇಲ್ಲಿ, ಸೊ ಇದೇ ಜಾಗದಿಂದ ಮರಳು ಉದ್ಭವ ಆಗೋದಂತೆ ಪ್ರತಿ ವರ್ಷ. ಸೊ ಯಾಕೆ ಈ ಅಲ್ಮೇಲಮ್ಮ ಶಾಪ ಕೊಟ್ಟಿದ್ದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಆ್ಯಂಡ್ ನಾನು ಆವಾಗಲೇ ಏನು ಜಾಗ ತೋರಿಸ್ದೆ ಇಲ್ಲಿ ಮರಳು ಉದ್ಭವ ಆಗುತ್ತೆ ಅಂತ, ಅಲ್ಲಿ ಪ್ರತಿದಿನ ಕೂಡ ಸ್ವಲ್ಪನೇ ಮರಳು ಜಾಸ್ತಿ ಆಗ್ತಾ ಇರುತ್ತಂತೆ. ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಇದೆ. 4 ಸತಿ ಹೋಗಿ ಹೊರಗೆ ಹೋಗಿ ಒಳಗೆ ಬಂದ್ಬಿಡಿ. ಅಲ್ಲಿ ನೋಡಿದ್ವಿ ಪಾತಾಳೇಶ್ವರ, ಸೇಮ್ ನಮ್ಮೂರಲ್ಲಿ ಹಂಗೆ ಇದೆ. ಸೊ ಎಲ್ಲ ದೇವಸ್ಥಾನ ನೋಡಿಕೊಂಡು ಕೊನೆಗೆ ನಾವು ಫೈನಲ್ ಆಗಿ ಕೀರ್ತಿನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು, ಆಯಿತಾ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ನಡ್ಕೊಂಡು ಬರೋ ದಾರಿಲಿ ಮೇಲಿಂದ ಕಾಣಿಸುತ್ತೆ ಈ ದೇವಸ್ಥಾನ, ತುಂಬಾ ಚೆನ್ನಾಗಿ ಕಾಣಿಸ್ತು. ಇದು ಒಂಥರ ರೌಂಡ್ ಶೇಪ್ ಇದೆ, ಸಕ್ಕತ್ತಾಗಿತ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಲ್ಲರಿಗೂ ಸುಸ್ತಾಗಿ ಹೋಗಿತ್ತು. ಬಿಕಾಸ್ ಮರಳಲ್ಲಿ ನಡ್ಕೊಂಬರೋದು ಈಸ್ ನಾಟ್ ಈಸಿ. ಡಿಸ್ಟೆನ್ಸ್ ಕಡಿಮೆನೇ ಇತ್ತು, ಬಟ್ ಮರಳಲ್ಲಿ ನಡ್ಕೊಂಬರೋದು ತುಂಬಾ ಕಾಲು ನೋವು ಬರುತ್ತೆ. ಸೊ ಎಲ್ಲರಿಗೂ ಸಾಕಾಗೋಯಿತು, ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಸೊ ನೆಕ್ಸ್ಟ್ ಏನೂ ಪ್ಲ್ಯಾನ್ ಇರಲಿಲ್ಲ. ನಮ್ಮದು 1 ಡೇ ಕಂಪ್ಲೀಟ್ ಆಗಿತ್ತು. ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು, ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು ಎಲ್ಲರಿಗೂ. ಆ್ಯಂಡ್ ಇಲ್ಲಿ ದೇವಸ್ಥಾನದ ಮುಂದೆ ಒಂದು ಬೃಂದಾವನ ಆಯಿತು, ತುಳಸಿ ಕಟ್ಟೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಅದಂತೂ. ಸೊ ವಾಪಸ್ ಎಲ್ಲರೂ ಬೆಂಗಳೂರಿಗೆ ಹೊರಟ್ವಿ. ಇಷ್ಟ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತೊಂದು ವ್ಲಾಗಲ್ಲಿ ಹೊಸ ವಿಷಯದ ಜೊತೆ ಅಥವಾ ಹೊಸ ಜಾಗದ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಸಿ ಯು.